ನಮ್ಮ ಮಾದಿಗ ಜನಾಂಗದ ಗಡಿ ಜನಾಂಗದ ಎಲ್ಲ ಸಂಘಟನೆಗಳ ಎಲ್ಲ ಮೇರು ನಾಯಕರು ಬಸವಾಪುರ ಅಂಬೇಡ್ಕರ್ ಶಕ್ತಿ ಬಂದಿದೆ ಅವರೆಲ್ಲರಿಗೂ ಶುಭವಾಗಿ ಪತ್ರಿಕಾ ಲೇಖಕರೇ ಇಲ್ಲಿ ಬಂದಿರ್ತಕ್ಕಂಥ ಅಣ್ಣ ತಮ್ಮಂದಿರಿಗೆ ಅರ್ಥಪಡಿಸಿದೆ. ಕರ್ನಾಟಕ ರಾಜ್ಯ 75 ವರ್ಷ ಕಳೆದು 80ನೇ ವರ್ಷಕ್ಕೆ ಸ್ವತಂತ್ರ ಬಂದು ಕಾಲಿಡ್ತಾ ಇದೆ. ಆದ್ದರಿಂದ ಏನು ದಲಿತರು ಅಥವಾ ಎಡಗೈ ಅವರಿಗೆ ಸವಲತ್ತುಗಳು ಕೊಟ್ಟಿದ್ದಾರೆ, ಸವಲತ್ತು ಕೊಟ್ಟಿಲ್ಲ ಅನ್ನಲ್ಲ, ಕಾಂಗ್ರೆಸ್ ಸವಲತ್ತು ಕೊಟ್ಟಿದ್ದಾರೆ. ಒಂದು ಪ್ರಮುಖವಾದ ಹುದ್ದೆ ಕೊಟ್ಟಿಲ್ಲ, ಪ್ರಮುಖವಾದ ಹುದ್ದೆ ಅದು ಯಾವುದಂದ್ರೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ. ಸವಲತ್ತುಗಳ ಜೊತೆಗೆ ಅಧಿಕಾರ ಕೊಡಬೇಕು. ಆ ಅಧಿಕಾರ ಕೊಟ್ಟಿಲ್ಲ. ಆ ಅಧಿಕಾರ ಯಾಕೆ ಕೊಟ್ಟಿಲ್ಲ ಅನ್ನೋದು ಪ್ರಶ್ನೆ ಬೇಡ, ಕೇಳೋದು ಬೇಡ. ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಿರಿಯ ನಾಯಕ 7 ಬಾರಿ ಸಂಸದರಾಗಿ, 1 ಬಾರಿ ಶಾಸಕರಾಗಿ, ಈಗ ಮಂತ್ರಿಯಾಗಿ, ಆಹಾರ ಸಚಿವರಾಗಿ, ಪ್ರಶ್ನಾತೀತ ನಾಯಕ, ಜನಾಂಗದ ದ್ವೈತ ಶಕ್ತಿ, ನಮ್ಮ ಜನಾಂಗದ ಮಾದಿಗ ಜನಾಂಗದ ದ್ವೈತ ಶಕ್ತಿ, ಮಾದರ ಮಹಾಸಭಾದ ಅಧ್ಯಕ್ಷರು ಅವರೇ ಹುಟ್ಟಾಗಿರ್ತಕ್ಕಂಥ ಮಹಾನ್ ಮೇರು ನಾಯಕ ಅಂತ ಹಿರಿಯ ಮುತ್ಸದ್ದಿ. ಅಷ್ಟು ಹಿರಿಯ ನಾಯಕರಿಗೆ ನಮ್ಮ ಜನಾಂಗದಲ್ಲಿ ಏಕೈಕ ಪ್ರಶ್ನಾತೀತ ನಾಯಕರಿಗೆ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಕೊಡಬೇಕಾಗಿತ್ತು, ಕೊಡಲಿಲ್ಲ. ಇಡೀ ರಾಜ್ಯದಲ್ಲಿ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರಬೇಕಂದ್ರೆ ನಮ್ಮ ಕೆ.ಎಚ್. ಮುನಿಯಪ್ಪನವರು, ಮಾನ್ಯಶ್ರೀ ಕೆ.ಎಚ್. ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು. ನಮ್ಮ ಆದಿಜಾಂಬವರ ಶಿವಮಣಿ ದೇಶಿಕೇಂದ್ರ ಸ್ವಾಮೀಜಿಯನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಅವರಿಗೆ ನಾವು ಕೊಡಲಿಲ್ಲ ಅಂದ್ರೆ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಮಾದರಿ ಯಾರು ಎಡಗೈ ಯಾರು ಕಾಂಗ್ರೆಸ್ ಓಟ್ ಹಾಕಲ್ಲ. ಇದು ಸತ್ಯ. ಯಾಕೆಂದ್ರೆ ನಮಗೆ ನಂಬಿಸಿ ನಮಗೆ ಬಹಳ ಅನ್ಯಾಯ ಮಾಡತಕ್ಕಂಥ ಒಂದು ಸಮಾಜ ಇದೆ. ಈಗ ನಮ್ಮ ಬಲಗೈ ಸಮಾಜ ಅವರು ನಮ್ಮ ಅಣ್ಣತಮ್ಮರೆಲ್ಲ ಒಂದೇ ಕೋಮ್ಯಾರೆ, ಅವ್ರಿಗೊಂದು ಅಧಿಕಾರ ಕೊಟ್ಟಿಲ್ಲ, ಅವರು ಕೂಡ ಇದು ಬೆಂಬಲ ಕೊಡಬೇಕು. ಬಲಗೈ ಸಮಾಜದ ನಮ್ಮ ಅಣ್ಣತಮ್ಮರು ಒಂದೇ ಮನೆಯಲ್ಲಿ ಎರಡು ಭಾಗ, ಆ ಒಂದು ಭಾಗದಾಗಿರ್ತಕ್ಕಂಥ ಅಧಿಕಾರ ಕೊಟ್ಟಾಗ ಉಪಮುಖ್ಯಮಂತ್ರಿ ಎಲ್ಲ ಸಮಾಜದವರು, ಎಲ್ಲ ಜನಾಂಗದವರು ಕೂಡ, ಎಲ್ಲ ಸಂಘಟನೆಗಳು ಕೂಡ ಕೆ.ಎಚ್. ಮುನಿಯಪ್ಪರಿಗೆ ಸಚಿವ ಸಂಪುಟ, ಎಲ್ಲ ಶಾಸಕರು, MLCಗಳು ಎಲ್ಲರೂ ಕೂಡ ಆ ಒಂದು ಕೆ.ಎಚ್. ಮುನಿಯಪ್ಪ ಮಹಾನ್ ನಾಯಕರಿಗೆ ಬೆಂಬಲ ಕೊಡಬೇಕು, ಒತ್ತಾಯ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳಾದ ಈಗ ಹೊಸ ನಮ್ಮ ಮುಖ್ಯಮಂತ್ರಿ ಯುವಕರ ಒಳ್ಳೆ ಕೆಲಸ ಮಾಡ್ತಾರೆ. ಮುಂದಿನ ಯಾರು ನಮ್ಮ ಡಿ.ಕೆ. ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿಗಳಾದ ಪ್ರಶ್ನಾತೀತ ವ್ಯಕ್ತಿ ನಮ್ಮ ಸಿದ್ದರಾಮಯ್ಯ ಸಹ ಇದಕ್ಕೆ ಒತ್ತಾಯ ಮಾಡಬಹುದು. ಕೆ.ಎಚ್. ಮುನಿಯಪ್ಪರಿಗೆ ಅವರು ನಮ್ಮ ಕೆ.ಎಚ್. ಮುನಿಯಪ್ಪರು ಸಿದ್ದರಾಮಯ್ಯ ಹೊಂದಾಣಿಕೆ ಇದೆ. ಅವರು ಹಿರಿಯ ನಾಯಕರು ಒಂದು ಆ ಸಮಾಜದಲ್ಲಿ, ಇವರು ಹಿರಿಯ ನಾಯಕರು, ಇಬ್ಬರಿಗೂ ಹೊಂದಾಣಿಕೆ ಇದೆ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ನೀವು ಬಾಜಿಯಾದರೂ ಕೂಡ ಸಮಾಜ ಎಲ್ಲ ಕರ್ನಾಟಕದ ಎಲ್ಲ ಜನಾಂಗದ ನಾಯಕ ಅಹಿತ ನಾಯಕರಾಗಿ ನಿಜವಾದರೂ ಅದು ಕೆಲಸ ಮಾಡಬೇಕಂದ್ರೆ ನಮ್ಮ ಅಹಿತ ಕೆಲಸ ನಮ್ಮ ಕೆ.ಎಚ್. ಮುನಿಯಪ್ಪರಿಗೆ ಆ ಒಂದು ಹುದ್ದೆಯನ್ನು ಕೊಡಲೇಬೇಕಂತ ಹೇಳಿ ತುಮಕೂರಿನಿಂದ ನಮ್ಮ ಈ ಕರ್ನಾಟಕ ಸರ್ಕಾರ ಎಲ್ಲ ಸಚಿವ ಸಂಪುಟ, ಎಲ್ಲ MLCಗಳು, ಎಲ್ಲ ನಾಯಕರುಗಳು, ಎಲ್ಲ ವರ್ಗಗಳು ನಮ್ಮ ಜನಾಂಗಕ್ಕೂ ಒಂದು ಅವಕಾಶ ಕೊಡಿ ಅಂತ ಹೇಳಿ ನಾವು ತುಮಕೂರಿನಿಂದ ಪತ್ರಿಕಾಗೋಷ್ಠಿಗೆ ನಾವು ಕರೆದಿದ್ದೇವೆ. ಪತ್ರಿಕಾ ಮಾಧ್ಯಮದಿಂದಲೇ ದಯಮಾಡಿ ನಾವು ಒಳ್ಳೆ ಸುದ್ದಿ ಮಾಡಿ ಈ ಒಂದು ಶಕ್ತಿ ಕೊಡಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ತುಮಕೂರಿನಿಂದ ನಿಮಗೆ ಕರ್ನಾಟಕ ರಾಜ್ಯದಲ್ಲಿ 67 ವರ್ಷಗಳಿಂದ ಬಹುಸಂಖ್ಯಾತರಾಗಿರ್ತಕ್ಕಂಥ ಮಾದಿಗ ಜನಾಂಗವು ಶೋಷಣೆಗೆ ಸನ್ನಪಡಿಸತಕ್ಕಂಥ ವಿಚಾರ ನಮಗೆ ಬಂದಿರತಕ್ಕಂಥದ್ದು. ರಾಜಕೀಯದಲ್ಲಿ ಸಾಮಾಜಿಕ ನ್ಯಾಯ, ರಾಜಕೀಯ ನ್ಯಾಯ ಸಿಕ್ಕಿಲ್ಲ ಅವರಿಗೆ. ಕೆ.ಎಚ್. ಮುನಿಯಪ್ಪರವರು ಸತತವಾಗಿ 7 ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ನಿನ್ನೆ ಬಾರಿ ಅವರು ಸೋಲ ಸಾಧ್ಯ ಇದ್ದರೂ ಕೂಡ ಸೋಲನ್ನು ಅನುಭವಿಸ್ತಕ್ಕಂಥ ಕೆಲಸ ಆಗಿದೆ. ಮತ್ತು ಈ ದೇವಸ್ಥಾನದಲ್ಲಿ ಶಾಸಕರಾಗಿ ಗೆದ್ದು ಒಳ್ಳೆಯ ಕೆಲಸಗಳನ್ನು ಮಾಡಿ ಒಳ್ಳೆಯ ಹೆಸರು ಪಡೆದಿದ್ದಾರೆ. 50 ವರ್ಷಗಳಿಂದ ಇವರು ರಾಜಕೀಯ ಜೀವನದಲ್ಲಿ ಎಲ್ಲಷ್ಟು ಕೂಡ ತಪ್ಪು ಮಾಡ್ತೇನೆ, ಯಾವುದೇ ಅಗತ್ಯ ಭಯಪಡ್ತೇನೆ, ಒಳ್ಳೆಯ ರಾಜಕಾರಣ ಮಾಡಿಕೊಂಡು ಒಳ್ಳೆಯ ಆಡಳಿತವನ್ನು ನೀಡತಕ್ಕಂಥವರಾಗಿದ್ದಾರೆ. ಮಾದಿಗ ಜನಾಂಗದ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷವು APC ಅಧ್ಯಕ್ಷ ಕೊಡಬೇಕಾಗಿತ್ತು, ಅದನ್ನು ಕೊಟ್ಟಿಲ್ಲ. ಈ ಜನಾಂಗ ಸಿಗಬೇಕಂತ ರಾಜಕೀಯ ನ್ಯಾಯ ಸಿಕ್ಕಿಲ್ಲ.
ಈ ಜನಾಂಗದ ಏಕೈಕ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪನವರಿಗೆ ಮುಖ್ಯಮಂತ್ರಿ ಕೊಡಬೇಕಾಗಿತ್ತು, ಅವ್ರ ಸರ್ವಿಸ್ ಸೀನಿಯರ್ ಆಯಿತು, ಲಾಯಕಿಗಳು ಕೊಡಬೇಕಾಗಿತ್ತು. ಆದರೂ ಹೈಕಮಾಂಡ್ ಅವರು ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಂಡು ಕೊಟ್ಟಿದ್ದಾರೆ. ಆದರೆ ನಾವೆಲ್ಲ ಈಗಲೂ ಒತ್ತಾಯ ಮಾಡಿದ್ದೇನೆಂದರೆ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿಯಾಗಿ ಕೊಡಲೇಬೇಕಂತೇಳಿ ನಾವು ಈ ಮಾದಿಗ ಸಮಾಜದ ಪರವಾಗಿ ಮತ್ತೆ ಮಾದರ ಮಹಾಸಭೆಯ ಪರವಾಗಿ ನಾನು ಒತ್ತಾಯ ಮಾಡ್ತೀನಿ. ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಸದಸ್ಯರಾಗಿದ್ದೀನಿ. ಮತ್ತೆ SC/ST ಸಮುದಾಯದ ರಾಜ್ಯ ಮಟ್ಟದ ಆಯೋಗದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ಇನ್ನೂ ಅನೇಕ ವಿಭಾಗದಲ್ಲಿ ಕೆಲಸ ಮಾಡಿದ್ದೀನಿ. ಬಟ್ ಕೆ ಎಚ್ ಮುನಿಯಪ್ಪ ಒಳ್ಳೆಯ ನಾಯಕರು, ನೀತಿವಂತರು, ಸಮಾಜ ಸುಧಾರಕರು ಆಗಿದ್ದಾರೆ. ಹಾಗಾಗಿ ದಯಮಾಡಿ ಅವರಿಗೆ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಪಟ್ಟವನ್ನು ಅಥವಾ ಅವಕಾಶವನ್ನು ಮಾಡಿಕೊಳ್ಳಲೇಬೇಕಂತ ಹೇಳಿ ಈ ಮೂಲಕ ಹೈಕಮಾಂಡ್ ನಾವು ಒತ್ತಾಯಿಸ್ತೀವಿ. ಇವತ್ತು ಒಂದು ಪ್ರಮುಖ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ತಾವೆಲ್ಲರೂ ಕೂಡ ಘೋಷಣೆ ಮಾಡಿರುತ್ತದೆ. ಸ್ವತಂತ್ರ ಒಂದಿಷ್ಟು ವರ್ಷಗಳಾದರೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ಮಾದಿಗ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ. ಎಲ್ಲ ಪಕ್ಷಗಳು ಕೂಡ ಮಾದಿಗ ಸಮುದಾಯವನ್ನು ವೋಟ್ ಬ್ಯಾಂಕ್ ಆಗಿ ಮತ ಬ್ಯಾಂಕ್ ಆಗಿ ಮಾಡಿಕೊಂಡೇ ಬರ್ತಾ ಇದೆ ಹೊರತು ರಾಜಕೀಯ ಪ್ರಾತಿನಿಧ್ಯ ಉತ್ತಮವಾದಂಥ ಸ್ಥಾನಗಳನ್ನು ಕೊಡೋದ್ರಲ್ಲಿ ವಿಫಲವಾಗಿದ್ದಾರೆ. ಅದರಲ್ಲೂ ಹೇಳಬೇಕು ಅಂತಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಕೆ ಎಚ್ ಮುನಿಯಪ್ಪನವರು ಬಹಳಷ್ಟು ವರ್ಷಗಳಿಂದ ಪಕ್ಷ ನಿಷ್ಠೆ ಪ್ರಾಮಾಣಿಕತೆಯಿಂದ ಕೆಲಸವನ್ನು ನಿರ್ವಹಿಸಿಕೊಂಡು ಬಂದಿದ್ದಾರೆ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ 7 ಬಾರಿ ಸಂಸದರಾಗಿ, ಕೇಂದ್ರ ಸರ್ಕಾರದಲ್ಲಿ 10 ವರ್ಷ ಸಚಿವರಾಗಿ ಪಕ್ಷದ ನಿಷ್ಠೆಯಿಂದ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಿರೋದಂದ್ರೆ ಇದುವರೆಗೂ ಕೂಡ ಕಾಂಗ್ರೆಸ್ ಪಕ್ಷ KPCC ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿಲ್ಲ, ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿಲ್ಲ, ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿಲ್ಲ, ಉತ್ತಮವಾದಂಥ ಸಚಿವ ಸ್ಥಾನವನ್ನು ಕೂಡ ಕೊಟ್ಟಿಲ್ಲ. ದಲಿತ ಮುಖ್ಯಮಂತ್ರಿ ಅನ್ನೋದು ಬಂದಾಗಲೆಲ್ಲರೂ ಕೂಡ ಕೆ ಎಚ್ ಮುನಿಯಪ್ಪನವರ ಹೆಸರು ಮುಂದೆ ಬರ್ತಾ ಇತ್ತು ಮತ್ತು ಅದು ಹಂಗೆ ಮನೆಯಾಗಿ ಹೋಗ್ತಾ ಇತ್ತು. ಮತ್ತು ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯ, ನಾವು ಶೋಷಿತ ಪರವಾಗಿದ್ದೀವಿ, ನಾವು ಎಲ್ಲರೂ ಸಮಾನತೆಯನ್ನು ಕೊಡ್ತೀವಿ ಅಂತೇಳಿ ಎಲ್ಲ ಭಾಷೆಗಳಲ್ಲಿ ಹೇಳ್ಕೊಂಡು ಬರ್ತಾ ಇದೆ. ಆದರೆ ಮಾದಿಗರಿಗೆ ಮಾತ್ರ ಅಂತ ಅವಕಾಶಗಳನ್ನು ವಂಚಿತವನ್ನು ಮಾಡ್ತಿದ್ರು. ಇವತ್ತು ಒಂದು ಸುವರ್ಣ ಅವಕಾಶ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಈ ಸಮಾಜವನ್ನು ಉಳಿಸ್ಕೊಳ್ಳೋದು, ಪಕ್ಷಗಳನ್ನು ಉಳಿಸ್ಕೊಳ್ಳೋದು. ಈಗಾಗಲೇ ಬಿಜೆಪಿ ಪಕ್ಷದಲ್ಲಿ ಗೋವಿಂದ ಎಂ ಕಾರಜೋಳ ಅವರನ್ನ ಉಪಮುಖ್ಯಮಂತ್ರಿ ಮಾಡೋದ್ರ ಮೂಲಕ ಮಾದಿಗರ ಮತ ಬ್ಯಾಂಕ್ಗಳನ್ನ ಪಡ್ಕೊಳ್ಳೋದ್ರಲ್ಲಿ ಅದು ಸ್ವಲ್ಪ ಮಟ್ಟಿಗೆ ಯಶಸ್ಸು ಕಂಡಿದೆ. ನಾವು ಇನ್ನೊಂದು ಹೆಜ್ಜೆ ಮುಂದೆ ಹೋಗೋದಂದ್ರೆ ಸ್ವತಂತ್ರ ಬಂದಾಗಿದ್ದೂ ಕೂಡ ಇಂದಿರಾ ಗಾಂಧಿ ನಮ್ಮಮ್ಮ, ರಾಜೀವ್ ಗಾಂಧಿ ನಮ್ಮಪ್ಪ ಅಂತೇಳಿ ನಮ್ಮ ಮಾದಿಗ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕೊಂಡು ಬಂದರು. ಅತಿ ಹೆಚ್ಚು ಕಾಂಗ್ರೆಸ್ ಪಕ್ಷ ಇವತ್ತು ಕೂಡ ನಮ್ಮ ಏರಿಯಾಗಳಿಗೆ ಕಾಲೋನಿಗಳಿಗೆ ಹೋದ್ರೆ ಮಾದಿಗ ಇದ್ರೆ ಅವ್ರಿಗೆ ಓಟ್ ಕೇಳ್ಕೊಡ್ತಾರೆ ಕಾಂಗ್ರೆಸ್ ಅಂತ. ಆದರೆ ಇಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಗೋವಿಂದ ಕಾರಜೋಳ ಅವರು ಕೊಟ್ಟ ತಕ್ಷಣ ಸ್ವಲ್ಪ ಮಟ್ಟಿನ ಮಾದಿಗ ಸಮುದಾಯದ ಒಂದು ಮತ ಬಿಜೆಪಿಗೆ ಶಿಫ್ಟ್ ಆಗಿದೆ. ವ್ಯವಸ್ಥೆಯಲ್ಲಿ ಸಿಗಬೇಕಾದಂಥ ನಮ್ಮ ಮತದಾನದ ಹಕ್ಕಿನ ಅನುಗುಣವಾಗಿ ಇವತ್ತು ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ಸಂಘಟನೆಗಳ ಪರವಾಗಿ ಯಾಕೆ ನಾವು ಈ ಮಾತು ಹೇಳಬೇಕಂತಂದ್ರೆ ಪತ್ರಿಕಾಗೋಷ್ಠಿಯ ಮುಖಾಂತರ ನಿನ್ನೆ ಆಗಬೇಕಾಗಿತ್ತು. ನಿಮ್ಮ ಸದಾ ಸಮಿತಿಯಲ್ಲಿ ಆಯ್ಕೆ ಮಾಡಿ ನಮ್ಮನ್ನು ಕಳಿಸ್ಬೇಕಾಗಿತ್ತು. ಯಾಕೆ ನಾವು CM ಮಾಡ್ತೀವಿ ಅಂತ ಕಳಿಸ್ಬೇಕಾಗಿತ್ತು. ಅದನ್ನು ನೀವು ಮಾಡಲಿಲ್ಲ, ಘೋಷಣೆ ಮಾಡಲಿಲ್ಲ, ಅಧಿಕೃತವಾಗಿ ಏನು ಮಾಡಲಿಲ್ಲ. ಅದು ಸಹ ನಮಗೆ ಪೆಂಡಿಂಗ್ ಇಟ್ಕೊಂಡು ಬಂದಿದ್ದೀರ. ಪೆಂಡಿಂಗನ್ನು ಇಟ್ಕೊಳ್ಳಿ, ನೀವೇನೇನು ಇಟ್ಕೊಳ್ಳಿ, ನಾವು ಅದನ್ನು ನಿಮ್ಗೆ ಕೇಳ್ತಾ ಇದ್ದೀವಿ. ಈಗ ನಮ್ಮ ಹಿರಿಯ ನಾಯಕರಾದಂಥ ಕೆ ಎಚ್ ಮುನಿಯಪ್ಪ ಸಾಹೇಬರು ಇವತ್ತು ಒಳ ಮೀಸಲಾತಿ ವಿಚಾರದಲ್ಲಿ ಬಹಳ ಸರಳತೆಯಿಂದ ನಿಮ್ಮ ಪದ್ಧತಿಗೆ ಬದ್ಧರಾಗಿ ಎಲ್ಲ ನಡ್ಕೊಂಡು ಬಂದಿದ್ದಾರೆ. ಒಬ್ಬರಿಗೊಂದು ಮಾತನಾಡೋರಲ್ಲ, ಏನು ಹೇಳೋರಲ್ಲ. ಅವರಿಗೆ ಈಗ ಬಂದಂಥ ಸರ್ಕಾರದಲ್ಲಿ ಅವರಿಗೆ ಕಡ್ಡಾಯವಾಗಿ ಅಧ್ಯಕ್ಷ ಪೋಸ್ಟ್ ಕೊಡಬೇಕು, ತಪ್ಪಿದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕಂತ ಹೇಳಿ ನಾವು ಈ ಪ್ರತಿಪಕ್ಷದಲ್ಲಿ ಅವರಿಗೆ ಆಗ್ರಹಿಸ್ತೇವೆ. ಒಂದು ವೇಳೆ ನಾವು ಅವ್ರಿಗೆ ಕೊಟ್ಟಿಲ್ಲ ಅಂದರೆ
ದಯವಿಟ್ಟು ಈ ಒಂದು ಮನೆಯಪ್ಪನವರಿಗೆ ಏನಾದರೂ ನೀವು ಅವಕಾಶ ಕೊಟ್ಟಿದ್ದಾರೆ ಮುಂದಿನ ಪರಿಣಾಮ ಎದುರಿಸಬೇಕಾದ ಹೇಳ್ತಾ ಇವತ್ತು ಪತ್ರಿಕಾಗೋಷ್ಠಿ ಕರೆದು ನನಗೆ ಒಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಮಗೆ ನಮಸ್ಕಾರ